ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ನಾಮದ ಮುಖಾಂತರ ವಂದಿಸುತ್ತಾ ಜನವರಿ 16ಕ್ಕೆ ನೇಮಕವಾದ ರಾತ್ರಿಯ ಗೀತೆ. ಆದಿಯಿಂದಲೂ ದೇವರೇ ನಿಮಗೆ ನಿವಾಸ ಸ್ಥಾನವಾಗಿದ್ದಾನಲ್ಲ, ದೇವರ ಹಸ್ತವೇ ನಿಮಗೆ ಆಧಾರ. ಧರ್ಮೋಪದೇಶಕ ಕಾಂಡ 33ನೇ ಅಧ್ಯಾಯ 27ನೇ ವಚನ. ವಂಚಿಸುವಂತಹ ಭಯಂಕರವಾದ ಚೋದನೆಗಳು ಹತ್ತಿರದ ಭವಿಷ್ಯದಲ್ಲಿದೆ ಎಂದು ಹೇಳುವ ಸತ್ಯವಾಕ್ಯಗಳು ಯಥೇಚ್ಛವಾಗಿದೆ. ಸುಳ್ಳು ಹೇಳುವ ದೂತರ ಬಗ್ಗೆ, ಅನೀತಿಯುಳ್ಳ ಮತ್ತು ಸುಳ್ಳಾದ ಅದ್ಭುತಗಳಿಂದಲೂ ವಂಚಿಸುವವರ ಬಗ್ಗೆ ಆ ವಾಕ್ಯವು ಹೇಳುತ್ತದೆ. ಮತ್ತು ಸುಳ್ಳನ್ನು ನಂಬುವ ಹಾಗೆ ಸ್ವತಃ ಕರ್ತನೇ ಬಲವಾದ ವಂಚನೆಗಳನ್ನು ಕಳಿಸುತ್ತಾನೆ ಅಥವಾ ಅನುಮತಿಸುತ್ತಾನೆ ಎಂದು ವಾಕ್ಯವು ನಮಗೆ ಹೇಳುತ್ತದೆ. ಈ ವಿಷಯದ ಸರಿಯಾದ ಪರಿಕಲ್ಪನೆ ನಮಗಿದ್ದರೆ ಜ್ಞಾನಿಗಳನ್ನು ಸೇರಿ ಇಡೀ ಲೋಕಕ್ಕೆ ಈ ವಂಚನೆಗಳಿಂದ ಪರಿಣಾಮ ಉಂಟಾಗುತ್ತದೆ ಎಂದು ತಿಳಿದು ಬರುತ್ತದೆ. ಮತ್ತು ಆಯ್ದುಕೊಂಡವರನ್ನು ಬಿಟ್ಟು ಎಲ್ಲರೂ ಈ ವಂಚನೆಗೊಳಗಾಗುವರು ಮತ್ತು ಆಯ್ದುಕೊಂಡವರು ಕಾಪಾಡಲ್ಪಡುವರು, ಅವರ ಸ್ವಂತ ಜ್ಞಾನದಿಂದಲ್ಲ ಅಥವಾ ಅವರ ಶ್ರೇಷ್ಠತೆಯಿಂದಲ್ಲ, ಆದರೆ ದೇವರ ಬಲದಿಂದ ಮಾತ್ರ ಸಾಧ್ಯವಾಗುತ್ತದೆ. ಯಾಕೆಂದರೆ ಸುಳ್ಳು ಕ್ರಿಸ್ತರು ಮತ್ತು ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ಆಯಲ್ಪಟ್ಟವರನ್ನು ಸಹ ಮೋಸಗೊಳಿಸುವಂತೆ ದೊಡ್ಡ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ಮತ್ತಾಯ 24ನೇ ಅಧ್ಯಾಯ 24ನೇ ವಚನ ಎಂಬುದೇ. ಆಮೇನ್.